ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ತೋರುತಿಪ್ಪರು ಸುಜನರೋಪಾದಿಯಲಿ ನರರೊಳಗೆ ಕ್ರೂರ ಕರ್ಮಾಸಕ್ತರಾಗಿ ಶರೀರ ಪೋಷಣೆಗೋ ಸುಗದಿ ಸಂಚಾರ ಮಾಳ್ಪರು ಅನ್ಯ ದೇವತೆ ನೀಚರಾಲಯದಿ ಸ್ಮರಾಮಿ ಭವಸಂತಾಪ ಹಾನಿರಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 53. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ತಮೋಯೋಗ್ಯ ಜೀವರ ಲಕ್ಷಣಗಳನ್ನು ತಿಳಿಸುತ್ತಾರೆ. ತಮೋಯೋಗ್ಯ ಜೀವರು ಮಾನವಾಧಮರ ವರ್ಗಕ್ಕೆ ಸೇರಿದವರು. ನಿತ್ಯ ಸತ್ಯವಾಗಿರುವ ಪಂಚಭೇದ ಜ್ಞಾನದಲ್ಲಿ ನಂಬಿಕೆ ಇಲ್ಲದವರು. ದೇವತಾ ವರ್ಗದಲ್ಲಿ, ಮಾನವರಲ್ಲಿ, ದೈತ್ಯಗಣದಲ್ಲಿ ಪರಸ್ಪರ ತಾರತಮ್ಯ ಜ್ಞಾನ ರಹಿತರಾಗಿರುವವರು. ಸರ್ವ ಜೀವರಿಗೂ ಸರ್ವ ನಿಯಾಮಕನಾದ ಪರಬ್ರಹ್ಮನಿಗೂ ಐಕ್ಯವನ್ನು ಸಾಧಿಸುವವರು. ಜೀವ, ಜಡ, ಈಶ ಇವರಿಗೆ ಅಭೇದವನ್ನು ಸಾಧಿಸುವರು. ಭಗವದ್ಭಕ್ತರಾದ ಜ್ಞಾನಿಗಳಲ್ಲಿ ಸದಾ ದ್ವೇಷ ಮಾಡುತ್ತಾ ಅವರನ್ನು ನಾನಾ ಪರಿಯಲ್ಲಿ ನಿಂದಿಸುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಭಗವಂತನಲ್ಲಿ ದ್ವೇಷ, ಭಗವದ್ಭಕ್ತರಲ್ಲಿ ದ್ವೇಷ ಸಾಧಿಸುವವರೇ ತಮೋಯೋಗ್ಯ ಜೀವರು. ವೇದಗಳಲ್ಲಿ ಅಭೇದ ಉಕ್ತವಾಗಿದೆ ಎಂದು ಸಾಧಿಸುತ್ತಾ ವೇದೋಕ್ತ ಕರ್ಮಗಳನ್ನು ಆಚರಿಸುತ್ತಾ ನೋಡುವವರ ದೃಷ್ಟಿಗೆ ಸಜ್ಜನರಂತೆಯೂ ಜ್ಞಾನಿಗಳಂತೆಯೂ ತಪಸ್ವಿಗಳಂತೆಯೂ ತೋರಿಸಿಕೊಳ್ಳುತ್ತಾ ಕೇವಲ ಡಾಂಭಿಕರಾಗಿರುತ್ತಾರೆ. ಅಂತರಂಗದಲ್ಲಿ ದ್ವೇಷಬುದ್ಧಿಯುಳ್ಳವರಾಗಿ ಅಂತಃಕರಣ ಶುದ್ಧಿ ಇಲ್ಲದೆ ಯಾವಾಗಲೂ ಪುಣ್ಯಕರ್ಮಗಳಿಗೆ ವಿರುದ್ಧವಾದ ಕ್ರೂರ ನಿಷಿದ್ಧ ಕರ್ಮಗಳನ್ನು ಮಾಡುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಕೇವಲ ಉದರಂಭರಣಕ್ಕಾಗಿ, ತನ್ನ ದೇಹ ಪೋಷಣೆಗಾಗಿ, ತನ್ನ ಮನೋಭೀಷ್ಟಗಳ ಸಿದ್ಧಿಗಾಗಿ ಕ್ಷುದ್ರ ದೇವತೆಗಳನ್ನು ಉಪಾಸಿಸುತ್ತಾ ಭಗವದ್ವೇಷಿಗಳಲ್ಲಿ, ನೀಚರ ಮನೆಗಳಲ್ಲಿ, ಅವರ ಆಶ್ರಯದಲ್ಲಿ, ಅವರ ಲೋಕದಲ್ಲಿ ಅಡ್ಡಾಡುತ್ತಿರುತ್ತಾರೆ. ಹರಿ ಸರ್ವೋತ್ತಮತ್ವ ಜ್ಞಾನ, ಶ್ರೀ ವಾಯುದೇವರೇ ಜೀವೋತ್ತಮರು ಎಂಬ ಅನುಸಂಧಾನ, ಪಂಚಭೇದ ತಾರತಮ್ಯ ಜ್ಞಾನವಿಲ್ಲವರಾಗಿ ಪ್ರಪಂಚದ ಸತ್ಯತ್ವವನ್ನು ನಿರಾಕರಿಸುತ್ತಾ ಸಕಲ ಜೀವರಿಗೂ ಸರ್ವತಂತ್ರ ಸ್ವತಂತ್ರನಾದ ಪರಬ್ರಹ್ಮನಿಗೂ ಯಾವ ಭೇದವೂ ಇಲ್ಲವೆಂದು ವೇದ ವಾಕ್ಯಗಳಿಂದ ಸಾರುತ್ತಾ ಲೋಕಕಂಟಕರಾಗಿ, ವಂಚಕರಾಗಿ, ಮಿಥ್ಯಾವಾದಿಗಳಾಗಿ ಅಭೇದ ಚಿಂತನೆಯನ್ನು ದ್ವಾರ ಅಹಂ ಬ್ರಹ್ಮೋಪಾಸಕರಾಗಿರುವುದೇ ತಮೋಯೋಗ್ಯರ ಲಕ್ಷಣವೆಂದು ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.